ನಮಸ್ಕಾರ ರೀ. ಇದೊಂದು ಹೊಸ ಚಾನಲ್ ಆದ ಮಮತಾ ಡೈಲಿ ಬ್ಲಾಗ್ಸ್ ಅಂತ. ಸ್ವಾಗತ ಚಾನಲ್ಗೆ. ನಾವು ಯಾವ ರೀತಿ ಬೇವು ಮಾಡ್ತೀವಿ ಅನ್ನೋದನ್ನ ತಿಳಿಸ್ಕೊಡೋದಕ್ಕೆ ಚಾನಲ್ ಓಪನ್ ಮಾಡಿದ್ದೀನಿ. ಪ್ಲಸ್ ಪ್ರತಿ ಡೈಲಿ ಬ್ಲಾಗ್ಸ್ ಇರುತ್ತೆ. ನಿಮಗೆ ಯಾವ್ಯಾವ ವಿಷಯ ಬೇಕೋ ಅದನ್ನೆಲ್ಲ ಪ್ರತಿ ಹಬ್ಬ ಯಾವ ಥರ ಆಚರಿಸ್ಬೇಕು, ಯಾವ ಥರ ಇದು ಮಾಡ್ಬೇಕು ಅನ್ನೋದನ್ನೆಲ್ಲ ತೋರಿಸ್ಕೊಡ್ತೀನಿ ಅದರಲ್ಲಿ. ನೋಡಿ, ಬೇವು ಹೂವನ್ನ ಜಾಸ್ತಿ ಬೌಲ್ನಷ್ಟು ಹೂವು ನಾವು ಇದಕ್ಕೆ ಬೇವಿಗೆ ಹಾಕ್ತೀವಿ. ಇದನ್ನೆಲ್ಲ ನಮ್ಮ ಹಿರಿಯರು ಹಳೆ ಕಾಲದವ್ರು ಎಲ್ಲ ಇದಕ್ಕೆ ಹೆಂಗೆ ವಾತಾವರಣಕ್ಕೆ ತಕ್ಕಂತೆ ಯಾವ್ಯಾವ ರೀತಿ ಆಹಾರ ಪದಾರ್ಥ ಸೇವನೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ತರ ತೋರಿಸಿದ್ದಾರೆ. ಇದನ್ನ ಮಾಡಿ ತೋರಿಸ್ತಿದ್ರು ಅವರು. ನಾವು ಇದನ್ನೆಲ್ಲ ತಿಂದು ಇಷ್ಟು ಆರೋಗ್ಯವಾಗಿದ್ದೀವಿ. ಅದಕ್ಕೆ ನಾನು ಯಾವ ರೀತಿ ಮಾಡೋದನ್ನ ಇವತ್ತೆಲ್ಲ ತೋರಿಸ್ಬೇಕು ಅಂತ ಬಂದಿದ್ದೀನಿ. ನೋಡಿ, ನಾವು ಜಾಸ್ತಿ ಮಾಡಿಟ್ಟಿರ್ತೀವಿ, ಯಾಕಂದ್ರೆ ನಾವು ಮತ್ತೆ ಇದಕ್ಕೆ ರಾಮನವಮಿಗೂ ಮಾಡ್ತೀವಿ, ಆಮೇಲೆ ಹಂಪಿ ಹುಣ್ಣಿಮೆ ಅಂತ ಬರುತ್ತೆ, ಅವಾಗೂ ಮಾಡ್ತೀವಿ ಬೇವು ಶಾವಿಗೆ ನಾವು. ಅದಕ್ಕೆ ಪ್ರತಿಯೊಂದನ್ನು ತೋರಿಸ್ತಾ ಇದ್ದೀನಿ. ಇದಕ್ಕೆ ನೀವು ಯಾವ್ಯಾವ ಡ್ರೈ ಫ್ರೂಟ್ಸ್ ಬೇಕೋ ಅದೆಲ್ಲ ಡ್ರೈ ಫ್ರೂಟ್ಸ್ ಹಾಕೋಬೋದು. ನಾನು ಗೋಡಂಬಿ, ಬಾದಾಮಿ, ಆಮೇಲೆ ಸ್ವಲ್ಪ ಪಿಸ್ತಾ, ಆಮೇಲೆ ಕೇರ್ ಬೀಜ ಅಂತ ಬರುತ್ತೆ, ಅದನ್ನೆಲ್ಲ ಹಾಕಿದ್ದೀನಿ. ನಾನು 1-2 kg ಹೊರಗಡಲೆ ತೊಗೊಂಡಿದ್ದೀನಿ. ಯಾಕಂದ್ರೆ ಜಾಸ್ತಿ ಮಾಡ್ತೀವಿ, ಮತ್ತೆ ಆಮೇಲೆ ಮಕ್ಕಳಿಗೆಲ್ಲ ಕೊಟ್ಟು ಬರೋದಕ್ಕೆ ಹೋಗೋದಕ್ಕೆ ಇರುತ್ತೆ. ಹಾಗಾಗಿ ನಾವು ಜಾಸ್ತಿನೇ ಮಾಡಿಟ್ಟಿರ್ತೀವಿ. ಇದು ನೋಡಿ, ಎಲ್ಲ ಮೊದಲು ಹುರುಗಡ್ಲೆಲ್ಲ ಕ್ಲೀನ್ ಮಾಡಿಕೊಂಡು ಅದಕ್ಕೆ ತಕ್ಕಂಗೆ ಬೆಲ್ಲ ಅದೆಲ್ಲ ಮಿಕ್ಸ್ ಮಾಡಿಕೊಂಡು ಇದು ಹಾಕೊಂಡಿದ್ದೀನಿ. ಇವಾಗ ಎಲ್ಲ ಡ್ರೈ ಫ್ರೂಟ್ಸ್ ರೆಡಿ ಮಾಡ್ಕೊಂಡದಂತೂ ತೋರಿಸಿದೆ ನಾನು. ಸ್ವಲ್ಪ ಒಣ ಕೊಬ್ಬರಿನೂ ತುರಿದು ಹಾಕ್ಕೋಬೇಕು ಇದಕ್ಕೆ. ನೋಡಿ, ನೀಟಾಗಿ ಒಣ ಕೊಬ್ಬರಿ ಸಣ್ಣ ಇದರಿಂದ ತುರ್ಕೊಂಡಿದ್ದೀನಿ ನಾನು. ಒಂದು ಮಾವಿನಕಾಯಿನೂ ತುರಿದು ಹಾಕ್ತೀವಿ ಇದಕ್ಕೆ. ಚೆನ್ನಾಗಿ ಸಣ್ಣ ಇದರಿಂದ ತುರಿದು ಹಾಕಬೇಕು. ಇದು ಗಸಗಸಿನೂ ಹುರಿದಿಟ್ಟಿದ್ನಲ್ಲ, ಇದು ಮಿಕ್ಸಿ ಮಾಡಿ ಹಾಕೊಂಡಿದ್ದೀನಿ. ಆಮೇಲೆ ಕಲ್ಲು ಸಕ್ಕರೆ ಹಾಕಬೇಕು, ಯಾಕಂದ್ರೆ ಈ ಬಿಸಿಲು ವಾತಾವರಣ ಇರೋದ್ರಿಂದ ಈಗ ದೇಹಕ್ಕೆ ತಂಪು ಕೊಡಲಿ ಅನ್ನೋ ಉದ್ದೇಶದಿಂದ ಕಲ್ಲು ಸಕ್ಕರೆನೂ ಹಾಕ್ತೀವಿ ನಾವು ಇದಕ್ಕೆ. ನೋಡಿ, ಪ್ರತಿಯೊಂದನ್ನು ಎಲ್ಲ ಹಾಕ್ಕೊಂತ ಹೋಗೋಣ. ನಾನು ಫಸ್ಟ್ ಗೋಡಂಬಿ ಹಾಕಿದೆ, ಬಾದಾಮಿ ಹಾಕಿದೆ, ಗೋಡಂಬಿ ಹಾಕಿದೆ, ಆಮೇಲೆ ನೋಡಿ ಇದು ಕೇರ್ ಬೀಜ ಕುಟ್ಟಿಟ್ಟಿರುವಂಥ ಕಲ್ಸಕ್ರಿ, ಆಮೇಲೆ ದ್ರಾಕ್ಷಿ, ಆಮೇಲೆ ಕಲ್ಲಂಗಡಿ ಬೀಜನೂ ಹಾಕಿದೆ, ವಾಟರ್ ಮೆಲನ್ ಸೀಡ್ಸ್ ಅಂತಾರಲ್ಲ ಅದನ್ನು ಹಾಕಿದ್ದೀನಿ. ನೋಡಿ, ಒಣ ಕೊಬ್ಬರಿ ಹಾಕ್ಕೊಂಡಿದ್ದೀನಿ. ಪ್ರತಿಯೊಂದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಟ್ಕೊತೀನಿ. ನೋಡಿ, ಇದು ಮಾವಿನಕಾಯಿ ತುರಿದಿಟ್ಕೊಂಡಿದ್ದಲ್ಲ ಅದನ್ನು ಹಾಕೊಂಡಿದ್ದೀನಿ. ನೀವೆಲ್ಲರೂ ಫಸ್ಟ್ ಟೈಮ್ ನೋಡ್ತಿರ್ತೀರಿ, ಯಾಕಂದ್ರೆ ಫಸ್ಟ್ ಚಾನಲ್ ಇದು, ಫಸ್ಟ್ ವಿಡಿಯೋ ಇದು. ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ, ಪ್ರೋತ್ಸಾಹ ಕೊಡ್ತೀರಾ ಅಂದ್ಕೊಂಡಿದ್ದೀನಿ. ಅದು ಗಸಗಸೆ ಹಾಕ್ಕೊಂಡೆ, ಬೇವಿನ ಹೂವು ಹಾಕ್ಕೊಂಡೆ, ಆಮೇಲೆ ಇದು ಶುಂಠಿ, ಏಲಕ್ಕಿ, ಲವಂಗದ ಪುಡಿ ನಾನು ಮಾಡಿ ರೆಡಿ ಇಟ್ಕೊಂಡಿರ್ತೀನಿ ಯಾವಾಗಲೂ. ಪ್ರತಿ ಹೋಳಿಗೆಗೂ ಅದಕ್ಕೂ ಎಲ್ಲನೂ ಹಾಕ್ತಿರ್ತೀನಿ ನಾನು ಅದಕ್ಕೆ. ನೋಡಿ, ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಡಬ್ಬಿಗೆ ಹಾಕಿ ಎತ್ತಿಟ್ಬಿಟ್ಟಿರ್ತೀವಿ ನಾವು. ಫುಲ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದು. ನೋಡಿ, ಈ ಥರ ಮುಚ್ಚಿ ರೆಡಿ ಇಟ್ಬಿಟ್ಟಿರ್ತೀವಿ. ತಿರ್ಗಾ ದಿನ ಹಬ್ಬ ಆಚರಿಸ್ತಿರ್ತೀವಿ. ಎಲ್ಲ ಬಾಗಿಲಿಗೂ ಮಾವಿನ ತೋರಣ, ಬೇವಿನ ಹೂವು, ಬೇವಿನ ಎಲೆ ಪ್ರತಿಯೊಂದನ್ನು ಹಾಕಿ ಪೂಜಾ ಆಚರಣೆ ಮಾಡೋದು ಎಲ್ಲರ ಮನೇಲಿ ಈ ಸಂಪ್ರದಾಯ ಇದ್ದೇ ಇರ್ತೈತೆ. ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ, ಪೂಜೆ ಎಲ್ಲ ರೆಡಿ ಮಾಡಿ ಬೇವು ಶಾವಿಗೆ ನೈವೇದ್ಯ ಮಾಡಿದ್ದೀನಿ. ಸಿಂಪಲ್ ಆಗಿ ಮಾಡ್ಕೊಂಡಿದ್ದೆ ನಾನು ಪೂಜೆನ, ಯಾಕಂದ್ರೆ ಮೊಮ್ಮಗ ಬೇರೆ ಕಾಡಿಸ್ತಿರ್ತಾರೆ, ಹಾಗಾಗಿ ಸಿಂಪಲ್ ಆಗಿ ಮಾಡಿರ್ತೀನಿ ನಾನೆಲ್ಲನೂ. ನೋಡಿ, ಎಲ್ಲ ದೇವ್ರ ಮನೆ ಬಾಗಿಲಿಗೆ ಎಲ್ಲ ಹಾಕಿದ್ದೆ. ನೋಡಿ, ಇವಾಗ ಬೇವು ಶಾವಿಗೆ ಮಾಡೋದನ್ನು ಯಾವ ರೀತಿ ಅಂತ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಚಿತ್ರಾನ್ನ ಮಾಡ್ಕೊಂಡಿದ್ದೆ ಇದಕ್ಕೆ ಬೆಳಿಗ್ಗೆ ಟಿಫನ್ನಿಗೆ, ಹಂಗಾಗಿ ಚಿತ್ರಾನ್ನ ಕಲಸಿ ತೋರಿಸ್ತಾ ಇದ್ದೀನಿ. ಇದು ಒಂದಿನದ ಬ್ಲಾಗ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಂಡಿದೆ. ನೀವೆಲ್ಲ ಇಷ್ಟಪಟ್ಟು ನೋಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಗೆ ಇನ್ನೂ ಯಾವ್ಯಾವ ಥರದ ವಿಡಿಯೋ ಬೇಕು, ಉತ್ತರ ಕರ್ನಾಟಕದಾಗಲಿ ಪ್ರತಿಯೊಂದು ಯಾವುದೇ ಜಿಲ್ಲೆ ಬೇಕಂದ್ರೂ ನಾನು ಮಾಡಿ ತೋರಿಸ್ತೀನಿ. ನನ್ನ ಕಾಮೆಂಟ್ ಮಾಡಲ್ಲಿ ತಿಳಿಸಿ. ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇರ್ತೀವಿ ಅದನ್ನು ಬೇವು ಕಲಸಿ. ಅದಕ್ಕೆ ಹುಣಸೆ ಹಣ್ಣಿನ ರಸ ಹಾಕ್ತೀವಿ. ಹೊಸ ಹುಣಸೆ ಹಣ್ಣು ಬಂದಿರುತ್ತಲ್ಲ, ಆ ಹುಣಸೆ ಹಣ್ಣಿನ ರಸನ ಹಾಕ್ಕೋಬೇಕು. ಹುಣಸೆ ಹಣ್ಣು ರಸ ಹಾಕಿ ಆಮೇಲೆ ಅದಕ್ಕೆ ಕಲಸಿಟ್ಟಿರುವಂಥ ಬೇವಿನ ಪುಡಿನ ಅದ್ರೊಳಗೆ ಹಾಕಿ ಸ್ವಲ್ಪ ನಮಗೆ ಎಷ್ಟು ನೀರಿನ ಇದು ಬೇಕೋ ಅಷ್ಟು ನೀರು ಹಾಕಿ ಕಲಿಸ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಿ. ನೋಡಿ, ನಾನು ಇದು ಅನಿಲ್ ಶಾವಿಗೆ ತೊಗೊಂಡೆ. ಊರಲ್ಲಿ ಅಂದರೆ ಮಿಷನ್ನಲ್ಲಿ ಮಾಡಿಕೊಡ್ತಿದ್ರು, ಅವ್ನು ತರ್ತಿದ್ವಿ. ಇವಾಗ ಅದನ್ನ ತರೋಕ್ಕಾಗಲ್ಲ, ಊರಿಗೆ ಹೋಗಿಲ್ಲ ನಾನು. ಹಾಗಾಗಿ ಅನಿಲ್ ಶಾವಿಗೆ ಚೆನ್ನಾಗಿ ಬರುತ್ತೆ ಅಂತ ಅಂದರು, ಅದನ್ನೇ ತರಿಸಿ ಅದನ್ನೇ ಅದರಲ್ಲಿಂದನೇ ಹಬ್ಬ ಆಚರಿಸಿದ್ದೀನಿ. ನೋಡಿ, ಯುಗಾದಿ ಹಬ್ಬದ ಊಟ ರೆಡಿ ಆಯಿತು. ಎಲ್ಲರಿಗೂ ಧನ್ಯವಾದಗಳು.